ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾನಂತೂ ಮಸ್ತ್ ಇದ್ದೀನಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಳಕತ್ತೀನಿ. ಸೊ ನೋಡೋಣ ಬರ್ರಿ ಹೆಂಗೇನಾಗುತ್ತಂತ. ನಾನು ಇವಾಗ ಇದ್ದೀನಿ, ಪಟ್ನ ಜಳಕ ಮಾಡಿ ಬಂದು ಫ್ರೆಶ್ ಆಗಿ ಕೆಲ್ಸಕ್ಕೆ ಹೋಗ್ಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಜಳಕ ಆಯ್ತು, ಮಾಡಿ ಬಂದ್ವಿ, ದೇವ್ರಿಗೆ ಪೂಜೆ ಮಾಡಿದ್ದೆ, ನಾನು ರೆಡಿ ಆದೆ. ಆ್ಯಂಡ್ ಅವ್ವನೂ ರೆಡಿ ಆಗಾಕತ್ತಿದ್ಲೆ ಕೆಲ್ಸಕ್ಕೆ ಹೋಗ್ಬೇಕಂತ. ಆ್ಯಂಡ್ ನಾನು ಅವ್ರಿಗೆ ಹಂಗೆ ಕಾಡ್ಸಾಕತ್ತಿದ್ದೆ. ಆಮೇಲೆ ಅವ್ರು ನಗಾತಿದ್ರು. ಸೊ ಬೈದರು ಫಸ್ಟ್, ಏನು ಬೆಳಗ್ಗೆ ವಿಡಿಯೋ ಮಾಡಕತ್ತಿ ಅಂತ. ಸೊ ಸುಮ್ಮನೆ ನಾನು ಮಾತು ಹೊಳಶ್ಕ್ಯಾಸಿ ವಿಡಿಯೋ ಕಂಟಿನ್ಯೂ ಮಾಡಿದೆ. ಹಾ ಹೆಂಗೆ ನಾವು. ಆ್ಯಂಡ್ ನಾನು ಮತ್ತು ಅವ್ವ ನಡ್ಕೊತ ಕೆಲ್ಸಕ್ಕೆ ಬಂದ್ವಿ. ಅವ್ವ ಕೆಲ್ಸಕ್ಕೆ ಹೋದ್ಲು ಅಲ್ಲಿ ಅವ್ರ ಕೆಲ್ಸಕ್ಕೆ. ಆ್ಯಂಡ್ ನಾನು ನನ್ನ ಕೆಲ್ಸಕ್ಕೆ ಬಂದೆ. ನಾನು ಮತ್ತು ಬಾಬು ಕೂಡ್ಕ್ಯಾಸಿ ಇಬ್ಬರು ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡಿದ್ವಿ. ಸೊ ನೋಡ್ರಿ ಹೆಂಗೈತಿ ಅಂತ. ಎವ್ರಿ ಇಯರ್ ಇದಕ್ಕೆ ಚಲೋ ಡೆಕೋರೇಷನ್ ಮಾಡ್ತೇವೆ. ಆ್ಯಂಡ್ ಈ ಸತಿ ಮಾಡಿಲ್ಲ ಅಷ್ಟೆ. ಮತ್ತು ಚಹಾ ಕುಡಿದ ಕ್ಯಾಸ ನಮ್ಮ ಗಿಡಗಳಿಗೆ ನೀರು ಹಾಕಾಕತ್ತಿದ್ದೆ. ಸೊ ಈ ಗಿಡ ನಿನ್ನೆನ ತಂದೇವಿ, ಅವೆಲ್ಲ ಉಳ್ಕಿದ್ದು ಓಲ್ಡ್ ಗಿಡ. ಇದು ಒಂದು ಮೊನ್ನೆ ತಂದೇವಿ. ಇದು ವ್ಯೂ ನೋಡ್ರಿ ಎಷ್ಟು ಚಂದ ಕಾಣತೈತಿ. ಆದರೆ ಇದಕ್ಕೆ ಚಲೋ ಮಾರ್ನಿಂಗ್ ನೋಡಿದರೆ ಇನ್ನೂ ಪವರ್ಫುಲ್ ಕಾಣ್ತೈತಿ. ಇದು ವ್ಯೂ ನೋಡೋದು ಆ್ಯಂಡ್ ಕೆಲಸ ಮಾಡೋದು, ದಟ್ಸ್ ಇಟ್. ಸೊ ನಾ ಮತ್ತೆ ಬಂದೆ. ಡೈಲಿ ವ್ಲಾಗ್ ಅನ್ನೋಕೆ ಏನೂ ಇಲ್ಲ. ಡೈಲಿ ಬೇಸಿಸ್ನಲ್ಲಿ ನಾನು ಇದನ್ನು ಮಾಡೋದು. ಬೆಳಗ್ಗೆ ಏಳೋದು, ಜಳಕ ಮಾಡೋದು, ಫ್ರೆಶ್ ಆಗೋದು, ಚಹಾ ಕುಡೋದು, ಮತ್ತು ಓಡಿ ಬರೋದು ಕೆಲ್ಸಕ್ಕೆ. ಆಮೇಲೆ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಪಾಪು ಜೊತೆ ಆಡಿ ಆಮೇಲೆ ಮತ್ತೆ ರಿಟರ್ನ್ ಮನೆಗೆ ಹೋಗೋದು ಇಷ್ಟ. ನನಗೂ ಐತಿ ಚಲೋ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡ್ಬೇಕು ಮತ್ತು ಮಾಡ್ಬೇಕಂತ ಏನೇನೋ ಐತಿ ಎಕ್ಸೆಟ್ರಾ. ಬಟ್ ಲೆಟ್ಸ್ ಸಿ ಏನಾಗುತ್ತಂತ. ಆ್ಯಂಡ್ ಭಾಳ ಮಂದಿರು ಕೇಳಿರಿ, ನಿಮ್ಮ ಹುಡುಗ ಬಿ ಎಡತ್ತು ಎಲ್ಲ ಯಾಕೆ ತೆಗ್ದಾನ ಅಂತ. ಸೊ ಅವನು ಬೆಳಗಾವಿದಿಂದ ಇಲ್ಲಿ ಬಂದಿದ್ದ ಗೋವಾದಾಗ. ಸೊ ಇಲ್ಲೇ ಸೆಟಲ್ ಆಗ್ಯಾನ. ಪರ್ಮನೆಂಟ್ ಏನಲ್ಲ, ಸ್ವಲ್ಪ ಹಿಂಗೆ ಕೆಲ್ಸಕ್ಕಂತ ಬಂದಾನ. ಸೊ ಇವಾಗ ಅಲ್ಲಿ ಕೆಲ್ಸಕ್ಕೆ ಹೊಂಟಾನ. ಸೊ ಅಲ್ಲಿ ಏನದ ಅಲ್ಲಿ ಏನು ಕಂಡೀಷನ್ ಅಂತಂದ್ರೆ ಬಿ ಎಡತ್ತು ಎಲ್ಲ ಬಿ ಎಡತ್ತು ಎಲ್ಲ ತೆಗಿಬೇಕಂತ. ಸೊ ಅದ್ರ ಸಂಬಂಧ ಎಲ್ಲ ತೆಗ್ದಾನ. ಸೊ ಇವಾಗ ನಿಮಗೆ ರೆಕಗ್ನೈಸ್ ಮಾಡೋಕ್ಕಾಗತ್ತಿಲ್ಲ ನಾವು ಮೊದಲು ಹೆಂಗಿದ್ದ. ಆ್ಯಂಡ್ ಮೋಸ್ಟ್ ಆಫ್ ಯು ಕೇಳಿರಿ ನನಗೆ ಇವ್ರು ಯಾರು ಅಂತ. ಅಂದ್ರೆ ಪರಿಚಯ ಹತ್ತಿಲ್ಲವ. ಸೊ ಎಸ್ ಈಸ್ ದ್ಯಾಟ್ ಓನ್ಲಿ. ಸೊ ನಾ ಅಂದ್ಕೊಂಡೇನಿ ಇದು ಫುಲ್ ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡೇನಿ. ಅವ್ನ ಮನೆಗೆ ಬಂದಮೇಲೆ ಅವನದೊಂದು ಸ್ವಲ್ಪ ಆ್ಯಡ್ ಕ್ಲಿಪ್ ಹಾಕ್ಬೇಕಂತ ಅಂದ್ಕೊಂಡೀನಿ. ಸೊ ನೋಡೋಣ, ಅವ್ನು ಬಂದಾಗ ಇಫ್ ಪಾಸಿಬಲ್ ಆದರೆ ಹಾಕ್ತೇನೆ, ಇಲ್ಲಾಂದ್ರೆ ಇಲ್ಲ. ಸೊ ಎಸ್, ಆ್ಯಕ್ಚುಲಿ ಲವ್ ಸ್ಟೋರಿ ವ್ಲಾಗ್ ಮಾಡಬೇಕಂತ ಎಷ್ಟು ಹೋಪ್ ಇಟ್ಕೊಂಡು ಕುಂತೇನಿ. ಬಟ್ ಅವ್ನು ಕನ್ವಿನ್ಸ್ ಮಾಡ್ಬೇಕು ಫಸ್ಟ್. ಅವನು ಇಲ್ಲ ಬೇಡ ಅನ್ನಗತ್ತಾನ. ಸೊ ಫಸ್ಟ್ ಅವ್ನು ಕನ್ವಿನ್ಸ್ ಮಾಡ್ತೇನೆ ನಿಮ್ಮ ಸಂಬಂಧ. ಆ್ಯಂಡ್ ನಂಗೂ ಖರ್ರಿ ಲಿಟ್ರಲಿ ಹೇಳ್ಬೇಕಂದ್ರೆ ಇಷ್ಟದ್ರಾಗ ನನಗೆ ಏನೋ ಮೆಮೊರೀಸ್ ಅದಾವಲ್ಲ, ನಾನು ಹೇಳ್ಕೋಬೇಕು, ಶೇರ್ ಮಾಡ್ಕೋಬೇಕಂತ ಮನ್ಸ್ದಾಗ ಏನೋ ಒಂದು ಬರಾತೈತಿ. ಸೊ ಮಾಡ್ತೀನಿ, ಅವ್ನು ಕನ್ವಿನ್ಸ್ ಮಾಡ್ತೀನಿ. ಅವ್ನಿಗೆ ಯಾವಾಗ ಹಾಲಿಡೇ ಇರುತ್ತೆ ಅವಾಗ ಕುಂತ ನಾನು ವೀಡಿಯೋ ಶೂಟ್ ಮಾಡ್ಕೋಬೇಕಂತ ಅಂದ್ಕೊಳತ್ತೀನಿ. ಸೊ ಮಾಡ್ತೀನಿ. ಆ್ಯಂಡ್ ಮೊನ್ನೆಂದು ಒಂದು ವ್ಲಾಗ್ ಇತ್ತು, ಬಟ್ ಅವ್ನ ಫೋನ್ದಾಗ ಮಾಡಿದ್ದೆ ಅದು. ಬಟ್ ಅದು ಇವಾಗ ನಂಗೆ ಸ್ಯಾಂಡ್ ಮಾಡೋಕೆ ಹಂಗೆ ಆಗವತ್ತ. ಸೊ ಅದು ಅವ್ನ ಫೋನ್ದಾಗ ಇರೋದ್ರಿಂದ ಅದೆಲ್ಲ ಎಡಿಟ್ ಮಾಡಿ ಆದಷ್ಟು ಜಲ್ದಿ ಅದನ್ನು ಪೋಸ್ಟ್ ಮಾಡಬೇಕಂತ ಟ್ರೈ ಮಾಡ್ತೀನಿ. ಸೊ ಈ ವ್ಲಾಗ್ ಫಸ್ಟ್ ಬರುತ್ತೋ ಗೊತ್ತಿಲ್ಲ. ಮೇ ಬಿ ಇದೇ ಬರ್ತಿರ್ಬೋದು, ಯಾಕಂದರೆ ಇದು ನನ್ನ ಕಡೆ ಐತೆ. ಸೊ ಈಗ ಇದು ಶೂಟ್ ಮುಗಿಸ್ಕೊಂಡು ಎಡಿಟಿಂಗ್ ಚಾಲೂ ಮಾಡ್ತೀನಿ. ಸೊ ನೋಡೋಣ್ರಿ ಹಿಂಗಂತ. ನಾನಂತೂ ಭಾಳ ಎಕ್ಸೈಟೆಡ್ ಅದೇನಿ. ಹುಚ್ಚಿರ್ಗತ್ತೆ ಏನಾರು ಒಟ್ಟಾಡ್ಕೊತಿರ್ತೇನಲ್ಲ. ಬಟ್ ಸ್ಟಿಲ್ ಜೋಶ್ ಲೈಫ್ದಾಗ. ಒಂದು ಖರೆ ಹೇಳಿರಿ, ಟು ಬಿ ಆನೆಸ್ಟ್ ಹೇಳ್ಬೇಕಂತಂದ್ರೆ ನನಗೆ ಗೊತ್ತಿಲ್ಲ ಹೆಂಗೆ ಮಾಡ್ತಾರೆ ವಿಡಿಯೋಸ್, ಏನು ಮಾತಾಡ್ಬೇಕಂತ. ನಾ ಏನಾರು ಒಟ್ಟಾಡಕತ್ತೀನಿ. ಸೊ ನಂದೇನಿತ್ತು ಹಾಲ್ಸ್ ವಿಡಿಯೋಸ್ ಅಂತೂ ಮಾಡಬೇಕು. ಮತ್ತು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಪ್ರಾಮಿಸು ಮಾಡ್ಕೊಂಡಿದ್ದೆ. ಬಟ್ ಇವಾಗ ಅದು ಆಗತ್ತಿಲ್ಲ. ಬಟ್ ಸ್ಟಾರ್ಟ್ ಮಾಡ್ತೀನಿ. ನಂದು ವಿಷನ್ ಬೋರ್ಡ್ ಆಗೈತಿ ಈಗ. ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಅಂದ್ರೆ ಮಾಡಿದ ತಕ್ಷಣ ನಿಮಗೆ ಅದು ಸ್ಕಿನ್ ಕೇರ್ ವಿಡಿಯೋ ಹಾಕ್ತೀನಿ. ಸೊ ನೀವು ವೇಟ್ ಮಾಡತ್ತೀರಂತ ನಂಗೆ ಗೊತ್ತು. ಸೊ
ಸ್ವಲ್ಪ ಜನ ಹಿಂಗೂ ಅದಾರ ಅವ್ರಿಗೆ ನಾನು ಅಂದ್ರೇ ಇಷ್ಟ ಇಲ್ಲ, ಬಟ್ ಸ್ಟಿಲ್ ಫೇಕ್ ಐ ಡಿ ಮಾಡಿ ಆ್ಯಂಡ್ ಇನ್ನೊಬ್ಬರ ಐ ಡಿಲಿ ಅವ್ರು ಎಲ್ಲ ನೋಡಾಕತ್ತಾರ. ನೋಡಿರಿ, ನನಗೇನೂ ಇಶ್ಯೂ ಇಲ್ಲ. ಬಟ್ ನಿಮಗೇನೂ ಗೊತ್ತಿಲ್ಲದೆ ಏನೂ ಮಾತಾಡೋಕೆ ಹೋಗಬೇಡ್ರಿ. ಇಫ್ ನಿಮಗೇನೋ ಇನ್ನೊಬ್ಬರ ಬಾಯಲ್ಲಿ ಏನಾರ ತಪ್ಪು ತಿಳ್ಕೊಂಡೆ, ಇನ್ನೊಬ್ಬರ ಬಾಯಲ್ಲಿ ನೀವು ಏನಾರು ಕೇಳ್ಕೊಂಡ್ರಿ ಅಂದಮೇಲೆ ನನ್ನ ಮುಂದೆ ಬರ್ರಿ ಆ್ಯಂಡ್ ನಂಗೆ ಕೇಳ್ರಿ, ಹಾಂ ಹಿಂಗೆ ಐತಿ ಇಲ್ಲ ಅಂತ. ಸೊ ಆಗ ನಾನು ನಿಮಗೆ ಕ್ಲಿಯರ್ ಮಾಡ್ತೇನೆ. ಓಕೆ, ಐ ಹೋಪ್ ಸೊ ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಳತ್ತೀನಿ. ಆ್ಯಂಡ್ ಮಾಡೋದು ಮರಿಬೇಡ್ರಿ, ಯಾವ ವಿಡಿಯೋ ಬೇಕು, ಯಾವ ಟೈಪ್ ವಿಡಿಯೋ ಬೇಕು ಅಂತ ಪ್ಲೀಸ್. ಆ್ಯಕ್ಚುಲಿ ಒಂದು ಸೀಕ್ರೆಟ್ ಹೇಳ್ಬೇಕಂತಂದ್ರೆ, ಯಾವಾಗಾರ ನಾನು ಅವಂಗೆ ಇದು ಏನದ ಕೂದಲ ಭಾಳ ಬಂದಿರ್ತಾವೆ, ಹೇರ್ ಕಟ್ ಮಾಡ್ಕೊ ಅಥವಾ ಒಂದು ಸ್ವಲ್ಪ ಬಿಯರ್ಡ್ ಸಣ್ಣ ಮಾಡಿಸ ಅಂತ ಅಂದಾಗ ಹಿಂಗೆ ಬೈತಿದ್ದ ನಂಗೆ ಸಿಕ್ಕಾಪಟ್ಟೆ. ನನ್ನ ಕೂದ್ಲಿಗೆ ನಾ ಕೈ ಹಚ್ಚಂಗಿಲ್ಲ, ನಾನು ಬಿಯರ್ಡ್ ತೆಗ್ಸಂಗಿಲ್ಲ, ಹಿಂಗೆ ಇಷ್ಟು ದೊಡ್ಡ ರಂಪ ಮಾಡ್ತಿದ್ದ. ಆ್ಯಂಡ್ ಇವಾಗ ಅವನಾಗೇನ ಎಲ್ಲ ತೆಗ್ಯಾತಾನೆ, ಎವ್ರಿ ಡೇ ಶೇವ್ ಮಾಡ್ಕೋತಾನ ಆ್ಯಂಡ್ ಸಿಸ್ಟಮ್ಯಾಟಿಕ್ ಅದಾನ ಇವಾಗ. ಬಟ್ ಇನ್ನೂ ಒಂಥರ ನಂಗೆ ಅಂದರೆ ಹಿಂಗೆ ಬ್ಯಾಡ್ ಫೀಲ್. ಅಂದರೆ ನಾನಾಗಿ ಅಂದಾಗ ಅವಂಗೆ ಇಷ್ಟ ಇರಲಿಲ್ಲ, ಬಟ್ ಇವಾಗ ಕೆಲ್ಸದ ಸಂಬಂಧ ಹಾಗೆಲ್ಲ ಮಾಡಬೇಕಾಗತ್ತೈತಿ ಅಂತ. ಬಟ್ ಹೀ ಈಸ್ ಮೈ ಸೂಪರ್ ಮ್ಯಾನ್. ಸೊ ಅವ್ನು ಭಾಳ ಅಂದರೆ ಇಷ್ಟು ದಿನ ಒಂದು 2-3 ಡೇಸ್ ಅವ್ನು ನೋಡಕ್ಕೆ ಒಂಥರ ಸೂಟ್ ಆಗಲಿಲ್ಲ ಅವಂಗದು. ಅವಂಗದು ಸೂಟ್ ಆಗಲಿಲ್ಲ. ಅದು ಫೇಸ್ ಕಟ್ ಅವನ ಅಂತ ನನಗೆ ಅಜೀಬಾತ, ಅವನು ಅಂತ ನನಗೆ ಅನ್ನಿಸ್ಲಿಲ್ಲ. ಬಟ್ ಇವಾಗೆಲ್ಲ ಅದಕ್ಕಿಂತ ಇವಾಗ ಇವ್ನು ಪರ್ಫೆಕ್ಟ್ ಕಾಣತ್ತ. ನಂಗಾದ್ರೆ ಭಾಳ ಇಷ್ಟ ಆಗತ್ತೆ, ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ತಾನ ಇವಾಗ. ಆ್ಯಂಡ್ ಆ್ಯಂಡ್ ಇನ್ನೊಂದಂದ್ರೆ, ನೀವು ಭಾಳ ಮಂದಿರು ಕೇಳಿರಿ, ಯಾಕೆ ನೀವು ಹೊಳ್ಳಮಳ ಪೋಸ್ಟ್ ಡಿಲೀಟ್ ಮಾಡ್ತೀರಿ ನಿಮ್ಮಿಬ್ಬರದು ಮತ್ತು ಹೈಲೈಟ್ ಎಲ್ಲ ಡಿಲೀಟ್ ಮಾಡ್ತೀರಿ ಅಂತ. ಅದು ನಮ್ಮ ಟಾಮ್ ಆ್ಯಂಡ್ ಜೆರಿ ಗತೆ ಜಗಳ. ಏನೋ ಒಂದು ಜಗಳ ಆಗಲಿ, ನಂಗೆ ಪೇಷನ್ಸ್ ಇರಲ್ಲ. ಸೊ ಅದ್ರ ಸಂಬಂಧ ನಂಗೆ ಎಲ್ಲ ಅವಂಗಂತೂ ಏನು ಅನ್ನಕ್ಕೆ ಬರೋಂಗಿಲ್ಲ. ಸೊ ಅದ್ರ ಸಂಬಂಧ ಪಟ ಎಲ್ಲ ಡಿಲೀಟ್ ಮಾಡಿಬಿಡ್ತೇನೆ. ಆಮೇಲೆ ನಿನ್ನೆ ಎಲ್ಲ ಅಂದರೆ ಯಾವಾಗಾರ ಹಿಂಗೆ ಜಗಳ ಸಾಲ್ವ್ ಆಯ್ತು, ಆಮೇಲೆ ಮತ್ತೆ ಕೆಲ್ಸಕ್ಕೆ ಹತ್ತೋದು. ರೀ ಪೋಸ್ಟ್ ಎಲ್ಲ ಮತ್ತು ಕಾನು ಹಂಗೆ ಇಡ್ಬೇಕು ಆ್ಯಂಡ್ ಹೈಲೈಟ್ಸ್ ಮತ್ತೆ ಎಡಿಟ್ ಮಾಡಿ ಹಾಕೋದು, ಅದು ಕೆಲಸ. ಇದನ್ನು ಹ್ಯಾಬಿಟ್ ಚೇಂಜ್ ಮಾಡ್ಕೋಬೇಕು ನಾನು. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಟೈಮ್. ಇನ್ಮ್ಯಾಗ ಇವಾಗ ಮತ್ತೆ ಹಾಕೇನಲ್ಲ ಇನ್ಸ್ಟಾಗ್ರಾಮ್ದಾಗ ಎಲ್ಲ ಪೋಸ್ಟ್, ಇವಾಗ ಇನ್ಮ್ಯಾಗ ಇವತ್ತು ಡಿಲೀಟ್ ಮಾಡೋಂಗಿಲ್ಲ. ಐ ಪ್ರಾಮಿಸ್ ಪಕ್ಕಾವಲ್ಲ ಪ್ರಾಮಿಸ್. ಮತ್ತು ನರ್ವಸ್ ಆಗತ್ತೈತಿ ಏನು ಮಾತಾಡತ್ತೀನಿ ಏನಿಲ್ಲ ಅಂತ. ಸೊ ನೀವು ಹೆಂಗದ್ದೀರಿ? ಐ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ. ನಾನು ಮಸ್ತ್ ಅದೀನಿ, ಹಿಂಗದೀನಿ ನೋಡ್ರಿ ನಿಮ್ಮ ಆಶೀರ್ವಾದದಿಂದ. ವಿಡಿಯೋಸ್ ಮಾಡತ್ತಿಲ್ಲ ಯಾಕಂದರೆ ಟೈಮ್ ಸಿಕ್ಕಿಲ್ಲ ನಂಗೆ. ಸೊ ವಿಡಿಯೋಸು ಮಾಡಬೇಕಂತ ಮಾಡತ್ತೀನಿ, ನೋಡ್ತೀನಿ ಆದಷ್ಟು ಜಲ್ದಿ ವಿಡಿಯೋಸು ಮಾಡ್ತೀನಿ. ಆ್ಯಂಡ್ ನೋಡೋಣ್ರಿ, ಮಾಡ್ತೀನಿ ವಿಡಿಯೋ ಕಂಟಿನ್ಯೂ. ಇದು ವಿಡಿಯೋ ಶಾರ್ಟ್ ಆಗ್ತಿರ್ಬೋದು ಯಾಕಂದ್ರೆ ನಾ ಏನೂ ಮಾಡತ್ತಿಲ್ಲ, ಇವಾಗ ಬೋರ್ ಆಗತ್ತಿದ್ದು ನಂಗೆ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ, ಲೈಕ್ ಕಮೆಂಟ್ ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೀವು ಖರೆ ಹೇಳಿರಿ, ನೀವು ಎಷ್ಟು ನಂಗೆ ಸಪೋರ್ಟ್ ಮಾಡ್ತಿಲ್ಲ ಅಷ್ಟು ನನಗೆ ಇನ್ನಷ್ಟು ಹುಮ್ಮಸ್ಸು ಬರ್ತೈತಿ ಕಿ ಇವರು ಇಷ್ಟು ಸಪೋರ್ಟ್ ಮಾಡತ್ತಾರೆ, ಇನ್ನೂ ಏನಾದರೂ ಕ್ರಿಯೇಟಿವ್ ಮಾಡ್ಬೇಕಂತ. ಸೊ ಮಾಡತ್ತೀರಿ ಅಂತಲ್ಲ, ಮಾಡತ್ತಿಲ್ಲ ಅಂತೇನಲ್ಲ, ಮಾಡತ್ತೀರಿ, ಭಾಳ ಸಪೋರ್ಟ್ ಮಾಡತ್ತೀರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.